ಆ ಒಂದು ಪಾಠದ ಲೇಖಕರು ಬೋಳೂರು ಮಹಮ್ಮದ್ ಕುಯ್ಯನವರು. ಅವರ ಒಂದು ಪರಿಚಯವನ್ನು ಈಗಾಗಲೇ ನಾವು ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ನೀವೇನು ಮಾಡಬೇಕು, ಪಾಠದ ಹೆಡ್ಡಿಂಗನ್ನು ಹಾಕಿ ಅವರ ಪರಿಚಯವನ್ನು ಕೃತಿ ಕರ್ತೃ ಪರಿಚಯ ಅಂತ ಹಾಕಿ ಅಥವಾ ಕೃತಿಕಾರರ ಪರಿಚಯ ಅಂತ ಹಾಕಿ ಅವರ ಪರಿಚಯವನ್ನು ಬರಿಬೇಕು. ನಾನು ಬೋರ್ಡ್ ಮೇಲೆ ಹಾಕಿದ್ದೆ, ನೀವು ಕಾಪಿ ಮಾಡಿರಿ ಅಂತ ಹೇಳಿದ್ದೆ, ಹೌದಾ. ತದನಂತರ ಅಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳ ಅರ್ಥಗಳನ್ನು ಸಹ ಬರಿಬೇಕು. ಭಾಳ ಏನಿಲ್ಲ, ಬರಿಬೇಕು ಅಂತ ಹೇಳಿದ್ದೆ ನಾನು, ಹೌದಾ. ನೀವು ಬರ್ದಿರಿ ಅಂತ ಅನ್ಕೋತೀನಿ. ಅದರೊಟ್ಟಿಗೆ ಪಾಠವನ್ನು ಓದಿ, ಒಂದಲ್ಲ 2 ಸಾರಿ ಓದಿ ಅಂತಾನು ಹೇಳಿದ್ದೆ. ಇಂದು ಅಲ್ಲಿ ಕೊಟ್ಟಿರ್ತಕ್ಕಂತಹ ಅಭ್ಯಾಸ ವಿಭಾಗದಲ್ಲಿ ಪ್ರಶ್ನೋತ್ತರಗಳ ಬಗ್ಗೆ ನಾವು ಚರ್ಚಿಸೋಣ. ನಾನು ಮೌಖಿಕವಾಗಿ ಹೇಳ್ತೀನಿ ವಿದ್ಯಾರ್ಥಿಗಳೇ, ನೀವು ಅವುಗಳನ್ನು ಏನು ಮಾಡಬೇಕು, ಕಚ್ಚಾ ಬುಕ್ಕಲ್ಲಿ ಬರಿಬೇಕು, ಹೌದಾ. ಹೇಳಿದ್ದೆ ನಾನು ಬರಿಬೇಕು ಅಂತ ಹೇಳಿ. ಸರಿ, ಆ ಒಂದು ಅಭ್ಯಾಸವನ್ನು ಪ್ರಾರಂಭಿಸುವ ಮುನ್ನ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ತದನಂತರ ನಾವು ತರಗತಿಯನ್ನು ಪ್ರಾರಂಭಿಸೋಣ. ಕಣ್ಣುಗಳನ್ನು ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನು ಹೇಳಿ ವಿದ್ಯಾರ್ಥಿಗಳೇ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಿಮ್ಮ ಪಠ್ಯಪುಸ್ತಕಗಳನ್ನು ಸಹ. ಪುಟ ಸಂಖ್ಯೆ 28, ಹೌದಾ. ಹಾಗಾದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪುತಳಿಬಾಯಿಯವರು ಗಾಂಧೀಜಿಯವರನ್ನ ಏನೆಂದು ಕರೀತಾ ಇದ್ರು? ಮೋನು ಪಾಪು ಅಂತ ಕರೀತಾ ಇದ್ರು, ಹೌದಾ. ಪುತಳಿಬಾಯಿಯವರು ವ್ರತದ ನಿಯಮವೇನು? ಸೂರ್ಯ ಉದಯಕ್ಕಿಂತ ಮುಂಚೆ ಸೂರ್ಯ ಉದಯಿಸುತ್ತಿರುವುದನ್ನ ನೋಡಿ ಅವರು ಊಟವನ್ನ ಮಾಡಬೇಕು ಅನ್ನುವುದು ಅವರ ವ್ರತದ ನಿಯಮವಾಗಿತ್ತು. ಮೋನು ಪಾಪು ಏನೆಂದು ಆಸೆ ಪಡುತ್ತಿದ್ದ? ಮೋನು ಪಾಪು ಸೂರ್ಯ ಅಂದ್ರೆ ಬೇಗನೆ ಉದಯಿಸ್ಲಿ, ಅಮ್ಮ ಊಟ ಮಾಡಲಿ, ಅಮ್ಮ ಉಪವಾಸ ಇರೋದನ್ನ ನೋಡ್ಲಿಕ್ಕೆ ಅವ್ರ ಕಡೆಯಿಂದ ಆಗ್ತಾ ಇರ್ಲಿಲ್ಲಲ್ಲ, ಅದಕ್ಕೆ ಸೂರ್ಯ ಜಲ್ದಿ ಉದಯಿಸ್ಲಿ, ಅಮ್ಮ ಊಟ ಮಾಡಲಿ ಅನ್ನೋದು ಅವರ ಆಸೆಯಾಗಿತ್ತು. ಇಬ್ಬರಿಗೂ ಏಕೆ ನಾಚಿಕೆ ಉಂಟಾಯಿತು? ಅವರು ಸುಳ್ಳು ಹೇಳಿದ್ದಕ್ಕಾಗಿ ಅಮ್ಮ ಏನು ಹೇಳಿದ್ರು, ನನ್ನ ಮೇಲೆ ಪ್ರಮಾಣವನ್ನ ಮಾಡು, ನನ್ನ ಕೈ ಮುಟ್ಟಿ ಹೇಳಿ ಸೂರ್ಯ ಉದಯಿಸಿದ್ದಾನೆ ಅಂತ ಹೇಳಿದಾಗ ಅವರಿಗೆ ನಾಚಿಕೆ ಆಯಿತು. ತಾವು ಮಾತನಾಡಿದ್ದು ತಪ್ಪೆಂದು ಅವರಿಗೆ ಗೊತ್ತಾಯಿತು. ಪುತಳಿಬಾಯಿಯವರು ಚತುರ್ಮಾಸದಲ್ಲಿ ಯಾವ ರೀತಿ ಉಪವಾಸವನ್ನ ಮಾಡ್ತಾ ಇದ್ರು ಅನ್ನೋದನ್ನ ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಬೇಕು. ಆ ಒಂದು ವ್ರತದ ಏನಿತ್ತು, 4 ತಿಂಗಳು ಆ ವ್ರತವನ್ನ ಮಾಡಬೇಕಾಗಿತ್ತು. ಸೂರ್ಯ ಉದಯಿಸಿದ್ದನ್ನ ನೋಡಿ ಊಟ ಮಾಡಬೇಕು. ತದನಂತರ ಏನೂ ತಿನ್ನೋ ಹಾಗಿಲ್ಲ. ಅದು ಒಂದು ವ್ರತದ ನಿಯಮ. ಮೋನು ಪಾಪು ಮತ್ತು ಲಲಿತಾ ಅಮ್ಮನಿಗೆ ಸುಳ್ಳು ಹೇಳಲು ಕಾರಣವೇನು? ಅಮ್ಮನಿಗೆ ತುಂಬಾ ಮೈ ಹುಷಾರಿರ್ಲಿಲ್ಲ, ಹಾಗಾಗಿ ಡಾಕ್ಟರ್ ಏನ್ ಹೇಳಿದ್ರು, ಇವರು ಊಟ ಮಾಡಲೇಬೇಕು. ಊಟ ಇರಲಿಲ್ಲ ಅಂತಂದ್ರೆ ಇವ್ರಿಗೆ ಅಂದ್ರೆ ಶಕ್ತಿ ಬರೋದಿಲ್ಲ, ಹಾಗಾಗಿ ಇವರು ಕಾಯಿಲೆ ಬೇಗ ವಾಸಿ ಆಗೋದಿಲ್ಲ ಅಂತ ಹೇಳಿದ್ದಕ್ಕಾಗಿ ಏನ್ ಮಾಡಿದ್ರು, ಇಬ್ರು ಸೇರಿ ಗಾಂಧೀಜಿಯವರು ಮತ್ತು ಅವರ ಸಹೋದರಿ ಸುಳ್ಳನ್ನ ಹೇಳಿದರು. ಮಕ್ಕಳಿಗೆ ಬುದ್ಧಿ ಕಲಿಸಲು ಅಮ್ಮ ಮಾಡಿದ ಉಪಾಯವೇನು? ಅಮ್ಮ ಏನು ಉಪಾಯ ಮಾಡಿದ್ರು ಮಕ್ಕಳಿಬ್ಬರಿಗೂ ಬುದ್ಧಿ ಕಲಿಸ್ಬೇಕಂತ ಹೇಳಿ? ಅವ್ರ ಹೌದಾ, ಹಾಗಾದ್ರೆ ನೀವು ನಿಜ ಹೇಳ್ತಿದ್ದೀರಿ. ಯಾವ ಒಂದು ದಿಕ್ಕಿನಲ್ಲಿ ಸೂರ್ಯ ಹುಟ್ಟಿದ ಅಂತ ಹೇಳಿ ಕೇಳಿದ್ರು. ಆವಾಗ ಆ ಮಕ್ಕಳು ಏನು ಮಾಡಿದ್ರು, ಹೇಳಿದ್ರು. ಆದರೆ ಯಾರಿಗೂ ಕಾಣಲೇ ಇಲ್ಲ, ಇವ್ರು ಮಾತ್ರ ಹೇಳ್ತಾ ಇದ್ದಾರಲ್ಲ ಅಂತ ಅನ್ಕೊಂಡು ಮೋಡ ಕವಿದಿದ್ದು ಅಮ್ಮನಿಗೆ ಗೊತ್ತಿತ್ತು. ಆ ಮಕ್ಕಳು ಏನು ಮಾಡಿದ್ರು, ಸುಳ್ಳನ್ನ ಹೇಳಿದ್ರು. ಇಲ್ಲಿ ಹೊಂದಿಸಿ ಬರೀರಿ. ಚಾತುರ್ಮಾಸ ಅಂದ್ರೆ ಉಪವಾಸ ವ್ರತ. ಅಲ್ಲಿ ಉಪವಾಸ ವ್ರತ ಅನ್ನೋದನ್ನ ನಾವು ಏನ್ ಮಾಡ್ಬೇಕು, ಮ್ಯಾಚ್ ಮಾಡಬೇಕು. ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಉದಯ. ಶಪಥ ಅಂದ್ರ ಪ್ರತಿಜ್ಞೆ. ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳಬಾರದು. ಕೈ ಮುಟ್ಟಲು ನಾಚಿಕೆ ಉಂಟಾಯಿತು. ಇವುಗಳನ್ನ ಮ್ಯಾಚ್ ಮಾಡಿ ವಿದ್ಯಾರ್ಥಿಗಳಿಗೆ ಹೊಂದಿಸಿ. ಅಮ್ಮ ಹಸಿವಿನಿಂದ ಇರುವುದು ನೋಡಿ ಮೋನು ಪಾಪಿಗೆ ಡ್ಯಾಶ್ ಉಂಟಾಯಿತು. ಬಿಟ್ಟ ಸ್ಥಳ ಸರಿಯಾದ ಒಂದು ಯಾವುದು ಪದ ಯಾವುದಪ್ಪ ಇಲ್ಲಿ ಬಿಟ್ಟಿರೋದು? ನೋವು ಉಂಟಾಯಿತು. ಅಮ್ಮ ಹಸಿವಿನಿಂದ ಇರುವುದು ಮೋನು ಪಾಪಿಗೆ ನೋವುಂಟು ಮಾಡಿತು. ನಂತರ ಸೂರ್ಯ ಉದಯಿಸುವುದು ಕಾಣಬೇಕಾದರೆ ಆಕಾಶಕ್ಕೆ ಪರದೆ ಕಟ್ಟಿರುವ ಡ್ಯಾಶ್ ಕರಗಬೇಕು, ಮೋಡ ಕರಗಬೇಕು. 3. ನೀವಿಬ್ಬರು ಉದಯಿಸುತ್ತಿರುವ ಡ್ಯಾಶ್ ಕಂಡಿತು ನಿಜವೇ? ಉದಯಿಸುತ್ತಿರುವ ಸೂರ್ಯನನ್ನು. ನಂತರ
ಇದು ಮೋಡಗಳು ಅಂತ ಕಪ್ಪು ಮೋಡಗಳು. ನಂತರ ಮೊದಲನೆಯದು ಬೇಸರವ ಉಂಟು ಮಾಡಿತು. ಹೌದಾ? ನೀವಿಬ್ಬರು ಉದಯಿಸುತ್ತಿರುವ ಡ್ಯಾಶ್ ಕಂಡಿದ್ದು ನಿಜವೇ ಎಂದು ಪ್ರಶ್ನಿಸಿದರು ಸೂರ್ಯನನ್ನು. ಸರಿಯಾದ ಉತ್ತರ. ನಂತರ 4ನೇದು, ಇಬ್ಬರು ಮಕ್ಕಳು ಸುಳ್ಳು ಹೇಳಿದ್ದರಿಂದ ಅಮ್ಮನ ಡ್ಯಾಶ್ ಭಯವಾಯಿತು. ಕೈ ಮುಟ್ಟಲು. ಆಯ್ತಾ? ಇವುಗಳನ್ನ ಬರೀ ವಿದ್ಯಾರ್ಥಿಗಳೇ ಆ ಖಾಲಿ ಇರ್ತಕ್ಕಂಥ ಜಾಗದಲ್ಲಿ ಒಂದು ಬರೆದು ನಿಮ್ಮ ಫೇಸ್ಬುಕ್ಕಿಗೆ ಹಾಕಬೇಕು. ತದನಂತರ ಈಗಾಗಲೇ ನಿಮ್ಗೆ ನಾನು ವ್ಯಾಕರಣ ಮಾಹಿತಿ, ನಾಮಪದಗಳು, ಆಮೇಲೆ ನಾಮಪದದಲ್ಲಿ ಬರ್ತಕ್ಕಂತಹ ವಿಧಗಳನ್ನು ಈಗಾಗಲೇ ನಾನು ಹೇಳೀನಿ, ಉದಾಹರಣೆಗಳನ್ನು ಸಹ ಹೇಳೀನಿ. ರೂಢ, ಅಂಕಿತ ಮತ್ತು ಅನುವರ್ತಕ. ಹೌದಾ? ಹೆಚ್ಚಿನ ನೀವು ಒಂದು ಉದಾಹರಣೆಗಳನ್ನು ನೀವು ಮಾಡ್ರಿ ಅಂತ ನಾನು ನಿಮ್ಮ ಹೋಮ್ವರ್ಕ್ ಸಹ ಕೊಟ್ಟಿದ್ದೆ. ಇವುಗಳಿಗೆ ಉದಾಹರಣೆ ಕೊಡಿ ಅಂತ ಹೇಳಿ. ಸರಿ, ಹಾಗಾದ್ರೆ ನಾನಿಂದು ಪದ್ಯ ಭಾಗದಿಂದ, ನಾವು ಪದ್ಯ ಭಾಗ ಮಾಡೇ ಇಲ್ಲ, ಆ ಪದ್ಯ ಭಾಗದಿಂದ ಮೊದಲನೇ ಒಂದು ಹಾಡು. ಯಾವುದಪ್ಪ ಪದ್ಯ ಭಾಗದ ಮೊದಲನೇ ಹಾಡು? ಹುತ್ತರಿ ಹಾಡು. ಹುತ್ತರಿ ಹಾಡು ಅಂದ್ರೆ ಏನು? ಹುತ್ತರಿ ಅಂದ್ರೆ ಏನು? ಇದನ್ನ ಎಲ್ಲಿ ಆಚರಿಸ್ತಾರ? ಈ ಹಬ್ಬವನ್ನ ಎಲ್ಲಿ ಆಚರಿಸ್ತಾರ? ಆಮೇಲೆ ಈ ಒಂದು ಪದ್ಯವನ್ನ ಬರೆದಂತ ಕವಿ ಯಾರು? ಪದ್ಯ ಭಾಗದಿಂದ 1ನೇ ಪದ್ಯ ಹುತ್ತರಿ ಹಾಡು. ಹುತ್ತರಿ ಹಾಡು. ಈ ಒಂದು ಹುತ್ತರಿ ಅಂತ ಹೇಳಿದ್ರ ಕೊಡಗರು, ಕೊಡಗು ಜನಾಂಗ ಏನ್ ಮಾಡ್ತೈತಲ್ಲ, ಹೊಸದಾಗಿ ಅಕ್ಕಿಯನ್ನ ಅಂದ್ರೆ ಬೆಳೆದಂತಹ ಬೆಳೆಯನ್ನ ಮನೆಗೆ ತಗೊಂಡು ಬರುವಾಗ ಆಚರಿಸುವಂತ ಒಂದು ಕೊಡಗಿನ ಹಬ್ಬ ಇದು. ಇದಕ್ಕೆ ಹುತ್ತರಿ ಅಂತ ಹೇಳ್ತಾರೆ. ಈಗ ನಾವು ರಾಶಿ ಪೂಜೆ ಮಾಡೋದು ಅಂತ ಹೇಳ್ತೀವಿ. ಈಗ ನಾವು ಬೆಳೆದಿರ್ತಕ್ಕಂತಹ ಗೋಧಿ, ಜೋಳ ಇವುಗಳನ್ನ ಏನ್ ಮಾಡ್ತೀವಿ? ರಾಶಿಯಾಗಿ ಹಾಕಿ ಆ ರಾಶಿಯನ್ನ ಪೂಜೆ ಮಾಡಿ ಅವುಗಳನ್ನ ಏನ್ ಮಾಡ್ತೀವಿ? ವಾಹನಗಳಲ್ಲಿ ತಗೊಂಡು ಬಂದು ಮನೆಗೆ ಇಡ್ತೀವಲ್ಲ, ಅವು ಒಳಗೆ ಬರಮಾಡಿಕೊಳ್ಳುವಾಗ ಅವುಗಳನ್ನ ಹೊರಗಡೆ ನಿಲ್ಲಿಸಿ ಏನ್ ಮಾಡ್ತಾರ? ಪೂಜೆ ಮಾಡ್ತಾರ. ರಾಶಿ ಅಂತ ಹೊಲದಲ್ಲಿನೂ ಪೂಜೆ ಮಾಡ್ತಾರ, ಮನೆ ಬಾಗಿಲಿನಲ್ಲೂ ನಿಂದಿರಿಸಿ ಏನ್ ಮಾಡ್ತಾರ? ಆ ವಾಹನವನ್ನ ಪೂಜೆ ಮಾಡಿ ಆ ಧಾನ್ಯವನ್ನ ಒಳಗಡೆ ತಗೋತಾರ. ಅಂತದೊಂದಿದು ಕೊಡಗರು ಆಚರಿಸುವಂತಹ ಹಬ್ಬ ಹುತ್ತರಿ ಅನ್ನುವಂಥದ್ದು. ಹಾಗಾದ್ರೆ ಈ ಒಂದು ಪದ್ಯವನ್ನು ಬರೆದವರು ಯಾರು? ನಮ್ಮ ಕವಿ ಪಂಜೆ ಮಂಗೇಶ್ ರಾಯರು. ಕವಿ ಶಿಷ್ಯ ಅನ್ನೋದು ಇವರ ಕಾವ್ಯನಾಮ. ಶ್ರೀ ಪಂಜೆ ಮಂಗೇಶ್ ರಾವ್ ಅವರು ಕ್ರಿಸ್ತಶಕ 1878ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದರು. ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಪ್ರಸಿದ್ಧರಾಗಿದ್ದಾರೆ. ಇವ್ರಿಗೆ ಕವಿ ಶಿಷ್ಯ ಅಂತ ಹೇಳ್ತಾರ. ಆಮೇಲೆ ಮಕ್ಕಳ ಕಣ್ಮಣಿ ಅನ್ನುವಂಥದ್ದು ಇವ್ರಿಗೆ ಬಿರುದು. ಹುತ್ತರಿ ಹಾಡು, ನಾಗರ ಹೂವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವರು, ಮಾತಾಡೋ ರಾಮಪ್ಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಕ್ರಿಸ್ತಶಕ 1934ರಲ್ಲಿ ನಡೆದ 20ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇದು ಒಂದು ಅತ್ಯಂತ ಗೌರವಯುತವಾದಂತಹ ಪದವಿ. ಯಾವುದಪ್ಪ ಅಂತ ಹೇಳಿದ್ರೆ, ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸುವುದೈತಲ್ಲ ಅದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಅಂದ್ರೆ ಹೋದ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಾಯ್ತದು? ಅದರ ಒಂದು ಅಧ್ಯಕ್ಷತೆ ಯಾರು ವಹಿಸಿದ್ರು? 2018ರಲ್ಲಿ ಆಯ್ತು. ಅದನ್ನ ಧಾರವಾಡದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿತ್ತು. ಅದರ ಒಂದು ಅಧ್ಯಕ್ಷತೆಯನ್ನ ರಾಷ್ಟ್ರ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕಂಬಾರ್ ಅವರು, ಚಂದ್ರಶೇಖರ್ ಕಂಬಾರ್ ಅವರು ಅದರ ಒಂದು ಅಧ್ಯಕ್ಷತೆಯನ್ನ ವಹಿಸಿದ್ರು. ಇದು ನಮ್ಮ ಕನ್ನಡಿಗರ ಒಂದು ಹೆಮ್ಮೆಯ ವಿಷಯ. ಸರಿ, ಕೃತಿಕಾರರ ಪರಿಚಯ. ಹೌದಾ? ಕವಿಗಳು, ಕವಿ ಪಂಜೆ ಮಂಗೇಶ್ ರಾಯ್. ಮಂಗೇಶ್ ರಾಯ್. ನಂತರ ಬಿರುದು, ಜನನ 1878.
874. ನಂತರ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ. ಹೌದಾ? ಬಿರುದು ಕವಿ ಶಿಷ್ಯ ಮತ್ತು ಮಕ್ಕಳ ಕಣ್ಮಣಿ. ಪ್ರಸಿದ್ಧ ಇವರು ಕೃತಿಗಳು ಯಾವ್ಯಾವು? ಹುತ್ತರಿ ಹಾಡು, ನಾಗರಹೂವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗೊಮ್ಮಟ ದೇವರು. ಮಕ್ಕಳಿಗೆ ಬೇಕಾದಂತ ಎಲ್ಲ ಕವಿತೆಗಳನ್ನು ಇವರು ಬರೆದಿದ್ದಕ್ಕಾಗಿ ಇವರೇನು ಮಕ್ಕಳ ಕಣ್ಮಣಿ ಅಂತ ಕರೀತಾರೆ ಇವರನ್ನ. ಗುಡುಗುಡು ಗುಮ್ಮಟ ದೇವರು ಮುಂತಾದವು ಇನ್ನೂ ಅದವ. ಮಾತಾಡು ರಾಮಪ್ಪ ಮೊದಲಾದ ಕೃತಿಗಳು. ಹಾಗೇನೆ ಒಂದು ಏನಪ್ಪ ಮಹತ್ವಪೂರ್ಣವಾದಂಥ ಒಂದು ಇದು ಮಾಹಿತಿ ಅಂತ ಹೇಳಿದ್ರೆ ಇವರು ಕ್ರಿಸ್ತ ಶಕ 1934ರಲ್ಲಿ ನಡೆದ 20ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಸರಿ ವಿದ್ಯಾರ್ಥಿಗಳು, ಪದ್ಯದ ಹೆಸರನ್ನ ಬರೀಬೇಕು. ಪದ್ಯಕ್ಕಾಗಿ ಏನು ಬೇರೆ ಭಾಗ ಮಾಡೋದು ಬೇಡ, ಯಾಕಂದ್ರೆ ಹಿಂದಿನ ಭಾಗದಲ್ಲಿ ನಾವು ಈಗಾಗಲೇ ಮನೆ ಕೆಲಸ ಅಂದ್ರೆ ಹೋಮ್ವರ್ಕ್ ಆಗಿ ಒಂದು ಭಾಗವನ್ನು ಬಿಟ್ಟಿದ್ವಲ್ಲ, ಹಾಗೆ ಬರ್ಕೊಂಡು ಹೋಗ್ರಿ. ಸುಳ್ಳು ಹೇಳಬಾರ್ದು. ಆ ಪಾಠದ ಪ್ರಶ್ನೋತ್ತರ ತದನಂತರ ಇವುಗಳನ್ನ ಮುಂದುವರಿಸಿ ವಿದ್ಯಾರ್ಥಿಗಳೆಲ್ಲ ಹೊಸ ಪೇಜಲ್ಲಿ ಕೆಳಗಡೆ ಬರೆಯೋದಿಲ್ಲ, ಹೊಸ ಪೇಜಲ್ಲಿ ಬರಿಬೇಕು. ಹಾಗಾದ್ರೆ ಈ ಒಂದು ಹಾಡು ಏನು ಅನ್ನೋದನ್ನ ಈಗ ಮೊದಲಿಗೆ ಹಾಡು ಹೇಳ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ, ನೀವು ಅದರ ಮೇಲೆ ಕೈ ಬೆರಳನ್ನ ಇಡ್ತಾ ಬನ್ನಿ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದ ನಿಂದಳು, ಎಲ್ಲಿ ಮುಗಿಲಲಿ ಮಿಂಚಿನೋಳ್ ಕಾವೇರಿ ಹೊಳೆವಳು, ಎಲ್ಲಿ ನೆಲವನ್ನು ತನಿಸಿ ಜನಮನ ಹೊಲದ ಕಳೆವಳು, ಅಲ್ಲಿ ಆ ಕಡೆ ನೋಡಲ, ಅಲ್ಲಿ ಕೊಡವರ ನಾಡಲ, ಅಲ್ಲಿ ಕೊಡವರ ಬೀಡಲ. ಇಲ್ಲಿ ಒಂದು ಕವಿಗಳು ಏನ್ ಮಾಡಕತ್ತಾರ, ಭೂರಮೆ ದೇವ ಸನ್ನಿಧಿ ಅಂದ್ರ ಈ ಭೂಮಿ ಏನಂತೀರ, ದೇವ ಸನ್ನಿಧಿ ಅಂದ್ರ ದೇವಸ್ಥಾನ. ಬಯಸಿ ಬಿಮ್ಮನೆ ಬಂದಳು ಅಂದ್ರ ಬಿಮ್ಮನೆ ಅಂತ ಹೇಳಿದ್ರೆ ವೇಗವಾಗಿ. ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದ ನಿಂತಳು. ಮೋಹನ ಅಂತಂದ್ರೆ ಸುಂದರವಾಗಿರ್ತಕ್ಕಂಥ, ಮನಸ್ಸನ್ನ ಸೆಳೆಯುವಂಥ, ಆಕರ್ಷಕವಾಗಿರ್ತಕ್ಕಂತಹ. ಗಿರಿಯ ಅಂದ್ರೆ ಬೆಟ್ಟದ ಒಂದು ಸೊಬಗಿನಿಂದ ನಿಂತಿಹಳು. ಎಲ್ಲಿ ಮುಗಿಲ ಮಿಂಚಿನೋಳ್ ಕಾವೇರಿ ಹೊಳೆವಳು. ಇಂಥ ಒಂದು ಪ್ರಕೃತಿಯ ಸೌಂದರ್ಯದಲ್ಲಿ ಕಾವೇರಿ ನದಿ ಏನ್ ಮಾಡತೈತಿ, ಹೊಳೆವಳು ಅಂದ್ರ
ತಲೆಕಾವೇರಿ ಆ ಕೊಡಗಿನಲ್ಲಿ ಉಗಮ ಆಗ್ತಾವಲ್ಲ ಆ ಕಾವೇರಿಯನ್ನ ಇವರು ಇಲ್ಲಿ ಹೊಗಳ್ತಾ ಇದ್ದಾರೆ. ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆವಳು. ಆ ಕಾವೇರಿ ನದಿ ಹರಿದು ಬರುವಾಗ ಅಕ್ಕಪಕ್ಕ ಇರ್ತಕ್ಕಂತಹ ಎಲ್ಲ ಹೊಲ ಗದ್ದೆಗಳು ಏನ್ ಮಾಡ್ತಾವ, ಹಚ್ಚು ಹಸಿರಿನಿಂದ ಕೊಂಗೊಳಿಸ್ತಾವಲ್ಲ, ಅವಾಗ ಹೊಲದ ಕಳೆವಳು. ಕಳೆ ಅಂತ ಹೇಳಿದ್ರೆ ನಾವು ಹೊಳಪು ಅಂತ ಹೇಳ್ತೀವಿ, ಕಳೆ ಅಂತ ಹೇಳಿದ್ರೆ ಅವುಗಳನ್ನ ಏನ್ ಮಾಡ್ತಾರ, ಕಳೆಯನ್ನ ಅಂದ್ರ ಈಗ ಎಷ್ಟು ಕಳೆ ಇದೆ ನೋಡೋ ಮುಖದಲ್ಲಿ ಅಂತಂದ್ರೆ ಒಂದು ಹುಮ್ಮಸ್ಸನ್ನ, ಒಂದು ಮೆರಗನ್ನ ಕೊಡುವುದು. ಅಲ್ಲಿ ಆ ಕಡೆ ನೋಡಲ್ಲ, ಆ ಕಡೆ ನೋಡಲ್ಲಿ ಅಲ್ಲಿ ಕೊಡವರ ನಾಡಲ್ಲ. ಆ ಕಡೆ ಕಾವೇರಿ ನದಿ ಉಗಮ ಸ್ಥಾನ ಏನಿದೆಯಲ್ಲ ತಲಕಾವೇರಿ, ಅಲ್ಲಿ ಕೊಡವರ ನಾಡು, ಅಲ್ಲಿ ಕೊಡವರ ಬೀಡಲ್ಲ, ಅದು ಕೊಡವರ ಒಂದು ವಾಸಸ್ಥಳ. ಬೀಡು ಅಂತ ಹೇಳಿದ್ರೆ ಸ್ಥಳ, ಅವ್ರು ಇರ್ತಕ್ಕಂತಹ ಸ್ಥಳ. ಸವಿದು ಮೆದ್ದರು ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು, ಕವನೆ ತಿರುಕಲಾಟ ಹಗ್ಗಕ್ಕೆ ಸೆಳೆದರು ಹೆಬ್ಬಾವನು. ಸವರೆ ಆನೆ ಸೊಂಡಿಲಿನ ರಣಕೊಂಬನಾರು ಬೋರ್ಗರೆದರು. ಸವೆದು ಸವೆಯ ಸಾಹಸದತ್ವದ ಕ್ಷಾತ್ರ ಬೇಟೆಯ ಮೆರೆದರು. ಅವರ ಸಾವರಿಯರು ಅವರ ಕಡುಗಲಿ ಗರಿಯರು. ಅವರೇ ಕೊಡಗಿನ ಹಿರಿಯರು. ತಮ್ಮ ನಾಡಿನ ಕೊರಳದಾಸ್ಯದಿ ನೊಗದ ಭಾರಕ್ಕೆ ಬಗ್ಗದೊಲ್. ಹೆಮ್ಮೆ ಹಗ್ಗೆಗಳ್ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೊಳ್. ಬೊಮ್ಮಗಿರಿಯಂ ಪುಷ್ಪಗಿರಿ ಪರ್ಯಂತ ಬೆಳೆದ ದೇಶವು. ಧರ್ಮದಾನವ ಕಟ್ಟುಕಳೆಯ ರೀತಿ ನೀತಿಯ ಕೋಶವು. ನಮ್ಮ ಕೊಡಗಿದು ಜಮ್ಮದು, ಜಮ್ಮ ಕೊಡಗಿದು ನಮ್ಮದು. ನಮ್ಮೊಡಲು ಬೀಡಲಮ್ಮದು. ಇದು ಅಗಸ್ತ್ಯನ ತಪದ ಮನೆ, ಕಾವೇರಿ ತಾಯಿಯ ತವರ್ಮನೆ. ಕದನ ಸಿರಿಗುಯ್ಯಾಲೆ ತೋಗದಲ್ಲಿ ಚಂದರ ಮರ್ಯನೆ. ಇದಕ್ಕೋ ಚಂಗವಳ್ ಸಾರವದು ಕುಣಿದು ಶ್ರೀಗಂಧವು. ಇದೋ ಇಲ್ಲುರ್ದು ಹಾಲೆರೆಯರ ಬಲಗಿರಿ ಶೃಂಗವು. ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕೆಡಗಿದು. ಕದಲದೆಮ್ಮನು ಬೆಡಗಿದು. ಒಮ್ಮತವು ಒಗ್ಗಟವು ಒಂದೇ ನಮ್ಮವು ಎಲ್ಲಿದೆ ಹೇಳಿ. ಸುಮ್ಮನಿತ್ತರು ದಟ್ಟಿ ಕುಪ್ಪಸ ಹಾರು ಹುತ್ತರಿಗೆಳೆದಿರಿ. ಚಿಮ್ಮಿ ಪಾತುರೆ ಕೋಲು ಕೊಯ್ಲೆ ಕುಣಿಯುವ ಪದವರ ಹೊಮ್ಮಲಿ. ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲ್ಲಿ. ನೆಮ್ಮದಿಯಿಂದಿರು ತಾಳಲಿ ಅಮ್ಮೆಯ ಬಲ ತೋಳಲಿ. ನಮ್ಮ ಕೊಡಗಿದು ಬಾಳಲಿ. ಇದು ಪಂಜೆ ಮಂಗೇಶರಾಯರು ಕೊಡಗಿನ ಒಂದು ಹೆಮ್ಮೆಯನ್ನ ಹೇಳಿದಂತಹ ಒಂದು ಪದ್ಯ. ಸರಿ ವಿದ್ಯಾರ್ಥಿಗಳೇ, ಈ ಪದ್ಯವನ್ನ ಮತ್ತೆ ಓದಿ. ಈ ಪದ್ಯದ ಒಂದು ಮೊದಲನೇ ಒಂದು ಸಾಂಜವನ್ನ ಈಗಾಗಲೇ ನಾನು ವಿವರಿಸಿನಿ. ಮುಂದಿನ ಒಂದು ಪದ್ಯದ ಭಾಗವನ್ನ ವಿವರಿಸಿ ಅದರ ಒಂದು ಸಾರಾಂಶವನ್ನ ಹೇಳಿ ಅದರ ಪ್ರಶ್ನೋತ್ತರಗಳನ್ನ ಮುಂದಿನ ತರಗತಿಯಲ್ಲಿ ನಾವು ಏನ್ ಮಾಡೋಣ, ಬಿಡಿಸೋಣ. ಅದಕ್ಕೂ ಮುಂಚೆ ನೀವೇನ್ ಮಾಡ್ಬೇಕು, ಪದ್ಯದ ಹೆಸರನ್ನ ನೀಟಾಗಿ ಹಾಕ್ಬೇಕು, ಕವಿ ಪರಿಚಯವನ್ನ ಬರಿಬೇಕು. ಹೌದಾ? ಇಷ್ಟು ಮಾತ್ರ ಇಂದಿನ ಹೋಮ್ವರ್ಕ್ ಕಳಿಸಿಲ್ಲ ಮಿಸ್ ಅನ್ನೋ ಹಾಗಿಲ್ಲ. ಈ ಒಂದು ಪದ್ಯ ಪಾಠವನ್ನ ಮಾಡದಾದ್ಮೇಲೆ ಕವಿ ಪರಿಚಯವನ್ನು ಕೊಟ್ಟಿರ್ತಾರಲ್ಲ, ಸೊ ಅದನ್ನ ಬರಿಬೇಕು. ಕವಿ ಪರಿಚಯ ಬರಿಬೇಕು ಅಂತ ಬೇಜಾರು ಮಾಡ್ಕೊಬೇಡ್ರಿ. ಯಾಕಂತ ಹೇಳಿದ್ರೆ ಪರೀಕ್ಷೆಗೆ ಕವಿ ಪರಿಚಯವನ್ನ ಕೇಳಿ. ಅಂದ್ರೆ ಈ ಒಂದು ಹುತ್ತರಿ ಹಾಡನ್ನ ಬರೆದಂತಹ ಕವಿ ಯಾರು, ಅವರ ಜನನ ಸ್ಥಳ ಯಾವುದು, ಜನನ ಯಾವಾಗ ಆಯ್ತು, ಅವರ ಪ್ರಮುಖ ಕೃತಿಗಳು ಯಾವುವು, ಅವ್ರಿಗೆ ಸಂದಂತ ಬಿರುದುಗಳು ಯಾವುವು. ಈ 4 ಮಾರ್ಕ್ಸಿಗೆ 4 ಅಂಕಗಳಿಗೆ ಈ ಒಂದು ಪ್ರಶ್ನೆ ಇರೋದ್ರಿಂದಾಗಿ ನೀವೇನ್ ಮಾಡಿ, ನಾನು ಹುತ್ತರಿ ಹಾಡಂತ ಒಂದೇ ತಗೊಂಡೆ ಅದೇ ಬರುತ್ತಂತಲ್ಲ, ಈ ರೀತಿಯಾಗಿ ಪ್ರಶ್ನೆಯನ್ನ ಕ್ವಶನ್ ಅನ್ನು ನಾವು ತೆಗೆಯೋದ್ರಿಂದ ನೀವೇನ್ ಮಾಡಬೇಕು, ಎಲ್ಲಾ ಪಾಠದ ಕವಿ ಪರಿಚಯವನ್ನು ನೀವು ಬರೀಲೇಬೇಕು, ಬಾಹ್ಯ ಮಾಡಲೇಬೇಕು. ಆಯ್ತಾ? ಸರಿ, ಹಿಂಗಾದ್ರ ಮುಂದಿನ ಒಂದು ತರಗತಿಯಲ್ಲಿ ಇಲ್ಲಿ ಬಂದಿರತಕ್ಕಂತಹ ಪದ್ಯದ ಸಾರಾಂಶವನ್ನ ಜೊತೆಗೆ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಅಲ್ಲಿಯವರೆಗೂ ಶುಭ ದಿನ.